ತನಿಖೆ ನಡೀತಾ ಇದೆ. ಎನ್ಐಎ ಅಧಿಕಾರಿಗಳು ಇದರ ಜಾಡು ಹಿಡಿದು ಹೊರಟಿದ್ದಾರೆ. ಹೀಗೆಲ್ಲ ಇರುವಾಗ ಶೋಭಾ ಕರಂದ್ಲಾಜೆ ಅವರು ಮಾತಾಡಿರುವಂತ ಮಾತು, ಸ್ಟಾಲಿನ್ ಅವರೇ, ಮಿಸ್ಟರ್ ಸ್ಟಾಲಿನ್, ತಮಿಳುನಾಡಿನಲ್ಲಿ ಏನಾಗ್ತಾ ಇದೆ, ಕೃಷ್ಣಗಿರಿ ಕಾಡಿನಲ್ಲಿ ತರಬೇತಿ ಪಡೆದವರು ಇವತ್ತು ದೇಶದಲ್ಲಿ ವಿಧ್ವಂಸಕ ಕೃತ್ಯವನ್ನ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲೆಲ್ಲ ಮಾತಾಡಿದ್ದು ಚರ್ಚೆಗೆ ಕಾರಣ ಆಗಿತ್ತು. ಆಕ್ರೋಶವನ್ನ ಹೊರಹಾಕಿದ್ರು. ಇದಾದ ನಂತರ ಶೋಭಾ ಕರಂದ್ಲಾಜೆ ಅವರಿಗೆ ಬಹುಶಃ ನಾನು ಆಡಿರೋ ಮಾತು ತಪ್ಪು ಅಂತ ಹೇಳಿ ಅನಿಸ್ತು ಅಂತ ಅನ್ಸುತ್ತೆ. ಆ ಕಾರಣದಿಂದ ಶೋಭಾ ಕರಂದ್ಲಾಜೆ ಅವರು ಕ್ಷಮೆ ಕೇಳಿದ್ದಾರೆ. ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ, ನನ್ನ ತಮಿಳು ಸಹೋದರ ಸಹೋದರಿಯರೇ, ವಿಚಾರದ ಮೇಲೆ ಬೆಳಕು ಚೆಲ್ಲುವುದೇ ನನ್ನ ಉದ್ದೇಶ ಆಗಿದೆ. ಯಾವುದೇ ಸಂಶಯಗಳನ್ನು ಹುಟ್ಟು ಹಾಕೋದಲ್ಲ. ನನ್ನ ಮಾತಿನಿಂದ ಕೆಲವರಿಗೆ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ನನ್ನ ಹೇಳಿಕೆ ಕೃಷ್ಣಗಿರಿ ಕಾಡಿನಲ್ಲಿ ತರಬೇತಿ ಪಡೆದವರಿಗೆ ಮಾತ್ರ ಅಂತೇಳಿ ಹೇಳಿದ್ದಾರೆ ಶೋಭಾ ಕರಂದ್ಲಾಜೆ. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಸೀನಿಯರ್ ಕಲೀಗ ನಾಗೇಂದ್ರ ಬಾಬು ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಶೋಭಾ ಕರಂದ್ಲಾಜೆ ಅವರು ಮಾತಾಡುವಾಗ ಅವರಿಗಿದು ಚರ್ಚೆ ವಿವಾದ ಆಗುತ್ತೆ ಅನ್ನೋ ಪರಿಬಿರ್ಲಿಲ್ವಾ? ಅದಾದ ನಂತರ ಏನು ಹೇಳಿದ್ರು ಅವರು? ಎಷ್ಟು ಆಕ್ರೋಶ ಇತ್ತು ಅವರ ಹೇಳಿಕೆಗೆ ನಾಗೇಂದ್ರ ಬಾಬು? ರಂಜಿತ್, ನೋಡಿ, ಒಬ್ಬ ರಾಜಕೀಯ ಮುಖಂಡರು ಒಂದು ಹೇಳಿಕೆಯನ್ನ ಕೊಡಬೇಕಾದ್ರೆ ಅದನ್ನ ಅಳೆದು ತೂಗಿ ಅರ್ಥಪೂರ್ಣವಾಗಿ ಹೇಳಿಕೆಯನ್ನ ಕೊಡಬೇಕಾಗತ್ತೆ. ಬಾಯ್ ತಪ್ಪಿ ಏನಾದರೂ ಒಂದು ಹೇಳಿಕೆಯನ್ನು ಕೊಟ್ಟರೆ ಅದು ಕೇವಲ ಆ ರಾಜಕಾರಣಿ ಮೇಲೆ ಮಾತ್ರ ಎಫೆಕ್ಟ್ ಆಗೋದಿಲ್ಲ, ತನ್ನ ಇಡೀ ಪಕ್ಷದ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ ಅನ್ನೋದು ಪದೇ ಪದೇ ಅದು ಸ್ಪಷ್ಟವಾಗಿ ಬರ್ತಾನೆ ಇದೆ. ಸೊ ನೆನ್ನೆ ನೋಡಿ, ಇದೇ ನಗರಪೇಟೆಗೆ ಒಂದು ಹನುಮಾನ್ ಚಾಲೀಸಾ ವಾಸಸ್ ಅಜಾನ್ ವಿಚಾರವಾಗಿ ನಡೀತಾ ಇದ್ದಂತಹ ಒಂದು ಪ್ರತಿಭಟನೆ ವಿಚಾರವಾಗಿ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಸ್ಥಳಕ್ಕೆ ಬಂದಿರ್ತಾರೆ. ಸ್ಥಳಕ್ಕೆ ಬಂದು ಮಾಧ್ಯಮಗಳ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ನೋಡಿ, ರಾಮೇಶ್ವರಂ ಕೆಫೆಯಲ್ಲಿ ಆದಂಥ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತನಿಖಾ ತಂಡ ಇವತ್ತು ತನಿಖೆಯನ್ನು ನಡೆಸ್ತಾ ಇದೆ. ಶಂಕಿತ ಉಗ್ರ ತಲೆಮರೆಸ್ಕೊಂಡಿದ್ದಾನೆ, ಆತನಿಗೋಸ್ಕರ ಹುಡುಕಾಟವನ್ನು ನಡೆಸ್ತಿದ್ದಾರೆ. ಆತ ಯಾರು, ಎಲ್ಲಿಯವನು ಅನ್ನೋದ್ರ ಬಗ್ಗೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಹೊರಬಿಟ್ಟುಕೊಟ್ಟಿಲ್ಲ ಎನ್ಐಎ ತನಿಖಾ ತಂಡ. ಆದರೆ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಕೊಟ್ಟಂಥ ಹೇಳಿಕೆ, ಈ ಒಂದು ಶಂಕಿತ ಉಗ್ರರೆಲ್ಲರೂ ಕೂಡ ತಮಿಳುನಾಡು ಮೂಲದವರು, ಕೃಷ್ಣಗಿರಿ ಅರಣ್ಯ ಪ್ರದೇಶದಲ್ಲಿ ಅವರಿಗೆ ತರಬೇತಿಯನ್ನು ಕೊಡಲಾಗ್ತಾ ಇದೆ, ತುಷ್ಟೀಕರಣದ ರಾಜಕಾರಣ ಮಾಡಲಾಗ್ತಾ ಇದೆ, ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನು ಮಾಡಲಾಗ್ತಾ ಇದೆ ಅನ್ನುವ ಹೇಳಿಕೆಯನ್ನು ಕೊಡ್ತಾರೆ. ಆ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ರೀತಿಯಲ್ಲಿ ಹರಿದಾಡ್ತಾ ಇದ್ದಂತೆ ತಕ್ಷಣಕ್ಕೆ ಸ್ಟಾಲಿನ್ ಹಾದಿಯಾಗಿ, ತಮಿಳುನಾಡಿನ CM ಸ್ಟಾಲಿನ್ ಹಾದಿಯಾಗಿ ಅನೇಕ ನಾಯಕರು ಅದನ್ನು ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಶುರುವಾಗ್ತಾರೆ. ಯಾವಾಗ ಈ ಒಂದು ಹೇಳಿಕೆ ವಿವಾದಾತ್ಮಕವಾದಂಥ ತಿರುವನ್ನು ಪಡೆದುಕೊಳ್ತಾ ಇದೆ ಅನ್ನುವ ವಿಚಾರ ಶೋಭಾ ಕರಂದ್ಲಾಜೆ ಅವರಿಗೆ ಗೊತ್ತಾಗುತ್ತೋ, ತಕ್ಷಣ ಎಚ್ಚೆತ್ತುಕೊಂಡಂತಹ ಶೋಭಾ ಕರಂದ್ಲಾಜೆ ಅವರು ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ತಮಿಳುನಾಡಿನ ಸಹೋದರ ಸಹೋದರಿಯರೇ ಅಂತೇಳಿ ಕ್ಷಮೆ ಯಾಚಿಸುವ ಮೂಲಕ ತಮ್ಮ ಹೇಳಿಕೆಯನ್ನು ವಾಪಸ್ ಪಡೆದುಕೊಳ್ತೀನಿ ಅಂತೇಳಿ ಈಗ ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡೋ ಮೂಲಕ ಕ್ಷಮೆ ಯಾಚಿಸಿದ್ದಾರೆ ರಂಜಿತ್.